ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಒಂದೇ ಥರ ಕಾಯಿ ಚಟ್ನಿ ತಿಂದು ಬೋರ್ ಆದವರಿಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಬಾಣಲಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಅದನ್ನು ಸ್ವಲ್ಪ ಹುರಿದಾದ ನಂತರ ಚೆನ್ನಾಗಿ ತೊಳೆದಿಟ್ಟಿರೋ ಹೀರೆಕಾಯಿ ಸಿಪ್ಪೆನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ಒಂದು ಮುಷ್ಟಿಷ್ಟು ಕಾಯಿ ತುರಿ ಹಾಕಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಹುರ್ಕೊಂಡು ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗಿ ಇದನ್ನು ರುಬ್ಬಿಸ್ಕೊಳ್ಳೋಣ. ಇದು ರುಬ್ಬಿದ ನಂತರ ಇದಕ್ಕೊಂದು ಬೇಸಿಕ್ ಒಗ್ಗರಣೆ ಕೊಡಬೇಕಂತಿಲ್ಲ, ಒಗ್ಗರಣೆ ಒಂದು ಕೊಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಹಾಗೂ ಕರಿಬೇವು ಇದಿಷ್ಟನ್ನು ಹಾಕಿ ನಾವು ರುಬ್ಬಿರುವಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಉಪ್ಪು ಮಾತ್ರ ನೀವು ಎಷ್ಟು ಹಾಕೋತಿರೋ ಹಾಕ್ಕೊಂಡು ಅದನ್ನು ರುಬ್ಬಿಸ್ಕೊಳ್ಳಿ. ನಿಮಗೆ ಇದು ರೆಸಿಪಿ ಇಷ್ಟ ಆದಲ್ಲಿ ನಮಗೆ ಖಂಡಿತ ಫೀಡ್ಬ್ಯಾಕ್ ತಿಳಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.